ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 489ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ವಾನರರು ರಿಕ್ಷಾ ಗುಹೆಯಲ್ಲೇನ ಹುಡುಕ್ತಾ ಇದ್ದಾಗ ಅಲ್ಲಿ ಗಡುವು ಏನಿರ್ತದೆ, ಸುಗ್ರಿ ಕೊಟ್ಟಿದ್ದ ಗಡುವು ಮುಗಿದು 1 ತಿಂಗಳು ಗಡುವು ಮುಗಿದಿರ್ತದೆ. ನಂತರ ಅವರು ಗವಿಯಿಂದ ಹೊರಗೆ ಬರಬೇಕಾದ್ರೆ ಸ್ವಯಂ ಪ್ರಭಗಳಲ್ಲಿ ಕೋರಿಕೆ ಇಡ್ತಾರೆ. ಅವಳು ಅವರಿಗೆ ಆ ಗವಿಯಿಂದ ತನ್ನ ತಪಬಲದಿಂದ ಹೊರಗೆ ತರ್ತಾರೆ. ಹೊರಗೆ ಬಂದಾಗ ತಮಿಳುನಾಡು ಅಂದರೆ ನೇರವಾಗಿ ದಕ್ಷಿಣದ ಮಹಾಸಾಗರದ ಇವತ್ತಿನ ಹಿಂದೂ ಮಹಾಸಾಗರ ಸಮೀಪ ತೊಗೊಂಡೋಗಿರ್ತಾನೆ. ಇವತ್ತು ಅಲ್ಲಿ ಒಂದು ದೊಡ್ಡ ಗವಿ ಇದೆ. ಆ ಗವಿಗೆ ಈ ಜೈನ ಗವಿ ಅಂತ ಕರೀತಾರೆ. ಸೀತನಲ್ ವಾಸ್ ಗವಿ ಅಂತ ಕರೀತಾರೆ. ಸೀತನಲ್ ವಾಸ್ ಗವಿ ಆ ವರ್ಣನೆ ಕೂಡ ಇದನ್ನೇ ಹೋಲ್ತಿದೆ. ಬಹುಶಃ ಅದು ಇವತ್ತಿನ ಆಂಧ್ರದ ವೇಲಂ ಗವಿ ಇದರಿಂದ ಹೇಳಿದ್ರೆ ಅಲ್ಲಿ ತನಕ ಒಳಗಡೆಗೆ ಅದು ನಿಸರ್ಗದತ್ತವಾಗಿ ಸೃಷ್ಟಿಯಾದಂತಹ ಮಾರ್ಗ. ಅದು ಬಹುತೇಕ ವಾಲ್ಕಾಣೋದಿಂದಾಗಿರ್ಬೋದು ಅಥವಾ ನೀರಿನ ಪ್ರಭಾವದಿಂದಾಗಿರ್ಬೋದು ದೊಡ್ಡ ಗವಿ ಇದ್ದದ್ದ ಇಲ್ಲಿ ವಾಲ್ಮೀಕಿ ರಾಮಾಯಣದ ವರ್ಣಗಳಿಂದ ತಿಳಿದು ಬರ್ತಿದೆ. ಮುಂದೆ ಹೊರಗೆ ಬರ್ತಾರೆ. ಮುಂದೆ ದಕ್ಷಿಣಕ್ಕೆ ಮಹಾಸಾಗರ ಇರ್ತದೆ, ಸೈಡ್ಗೆಲ್ಲ ಬೆಟ್ಟಗಳಿರ್ತವೆ, ಪರ್ವತಗಳಿರ್ತವೆ. ಅವರು ಹೊರಗೆ ಬಂದು ಕೂತು ಚಿಂತಾಕ್ರಾಂತರಾಗ್ತಾರೆ, ಏನು ಮಾಡಬೇಕು ಮುಂದಂತೇಳಿ. ಅದನ್ನೇ ವಾಲ್ಮೀಕಿಯವರು ಮುಂದುವರಿಸ್ತಾರೆ. ಆಮೇಲೆ ವಸಂತನ ಆಗಮನವಾಗಿತ್ತು. ಅವರು ಗವಿಯಿಂದ ಹೊರಗೆ ಬಂದಾಗ, ಸಮುದ್ರ ದಂಡೆಗೆ ಬಂದಾಗ ವಸಂತ ಋತು ಶುರುವಾಗಿತ್ತು. ಹೂ ಹಣ್ಣಿನ ಗೊಂಚಲು ತೂಗುತ್ತಿದ್ದವು ಗಿಡಬಳ್ಳಿಗಳಲ್ಲಿ. ವಸಂತ ಅಂದ್ಕೊಳ್ಳಿ ಒಂದು ಹೂವು ಹಣ್ಣಿಂದ ಸೀಸನ್ ಅದು. ಸುಗ್ರೀವನ ಭಯದಲ್ಲಿದ್ದರು ವಾನರು. ಅಷ್ಟು ಎಲ್ಲ ಇದ್ದರೂ ಕೂಡ ನೋಡಿ, ವಾಲ್ಮೀಕಿ ಕಾವ್ಯದಲ್ಲಿ ಒಂದು ತಂತ್ರಗಾರಿಕೆ ಹೆಂಗಿದೆ ನೋಡಿ. ಈ ಮುಂದೆ ವಸಂತದಿಂದ ತುಂಬಿ ಹಣ್ಣು ಹೂಗಳಿಂದ ಒಂದು ಸ್ವರ್ಗನ ಕ್ರಿಯೇಟ್ ಆಗಿದೆ. ವಾನರರಿಗೆ ಹಣ್ಣುಗಳಂದರೆ ಬಹಳ ಪ್ರೀತಿ. ಮುಂದೆ ದೊಡ್ಡ ದೊಡ್ಡ ಹಣ್ಣಿನ ಗಿಡಗಳಿದ್ದರೂ ಬನ ಇದ್ದರೂ ಕೂಡ ಆ ಹಣ್ಣು ಹರಿದು ತಿನ್ನುವಂಥ ಆಸಕ್ತಿ ಅವರಲ್ಲಿ ಇದ್ದಿದ್ದಿಲ್ಲ. ಯಾಕೆ ಇದ್ದಿದ್ದಿಲ್ಲ ಅಂದರೆ ಅವರಲ್ಲಿ ಶೀತೆ ಸಿಗದ ಕೊರಗಿತ್ತು. ಆ ಬೇಸರದಲ್ಲಿದ್ದರು ಅವ್ರ ಮುಂದೆ ಎಷ್ಟೇ ವಸಂತ ಬಂದು ಹಣ್ಣು ಹಂಪಲು ಸುರಿದ್ರೂ ಕೂಡ ಯಾವ ಕಡೆ ಲಕ್ಷ್ಯ ಹಾಕಿಲ್ಲ. ಅವ್ರದ್ದು ಲಕ್ಷ್ಯ ಎಲ್ಲಿತ್ತಪ್ಪ ಅಂದರೆ, ನಾವು ಸೀತೆ ಸೊಲ್ಯೂಷನ್ ನಮಗೆ ಸಿಗಲಿಲ್ಲಲ್ಲ, ನಾವು ಸಫಲರಾಗಲಿಲ್ಲ ಅನ್ನುವಂಥದ್ದು ಒಂದು ಚಿಂತೆಯಲ್ಲಿರ್ತಾರೆ. ಹಿರಿಯ ಕಿರಿಯ ವಾನರರಿಗೆ ವಂದಿಸಿದ ಸಿಂಹ ವೃಷಭ ಬಲದ ಅಜಾನುಬಾಹು ಯುವರಾಜ. ಅದರಾಗ ನೇತೃತ್ವ ವಹಿಸಿದ ಯಾರು? ಅಂಗದ. ಇಲ್ಲಿ ವಾಲ್ಮೀಕಿಯವರು ಅಂಗದನ ವರ್ಣನೆ ಮಾಡ್ತಾರೆ. ಹೆಂಗಿದ್ದಪ್ಪ ಅಂದ್ರೆ, ಅವನಲ್ಲಿ ಸಿಂಹಬಲನೂ ಇತ್ತು, ವೃಷಭ ಬಲನೂ ಇತ್ತು. ಅವನು ಎದ್ದ ಸಣ್ಣವ್ರಿಗೆ ದೊಡ್ಡವ್ರಿಗೆ ಕೂಡೇನೆ ಕೈ ಮುಗಿತಾನೆ. ನಮ್ಮಲ್ಲಿ ಹಾಗಿಲ್ಲ. ಈ ಸ್ವಭಾವ ಏನಿದೆಲ್ಲ ಎಲ್ಲರಿಗೂ ಕೈ ಮುಗಿದು ಕಂಡಲ್ಲಿ ಗಾಂಧೀಜಿಯವರಲ್ಲಿ ಮಾತ್ರ ಇತ್ತದು. ಈಗಿನ ನಾವು ಈ ವರ್ತಮಾನ ಕಾಲದಲ್ಲಿ ನಾವು ನೋಡಿದ್ವಿ ಅಂದರೆ, ವರ್ತಮಾನ ಕಾಲದಲ್ಲಿ ಎಲ್ಲರಿಗೂ ಕೈ ಮುಗಿಯುವಂಥ ಸ್ವಭಾವ ಗಾಂಧಿಯಲ್ಲಿ ಇತ್ತು. ಉಳ್ಕಿದವ್ರು ಹಾಗಿಲ್ಲ. ತಮ್ಕ ದೊಡ್ಡವ್ರೆಲ್ಲರಿಗೆ ಸಲ್ಯೂಟ್ ಮಾಡ್ತಿರು, ಹಲೋ ಮಾಡ್ತಿರು. ತಮ್ಕ ಕೆಳಗಿನಾರು ಇದ್ದರಂದ್ರೆ ಅವ್ರಿಗೆ ನೋಡೋಕೆ ಹೋಗ್ತಿರಕ್ಕಿಲ್ಲ. ಪಾಪ ಉದ್ದ ಕಾಲು ಬಿದ್ದರೂ ನೋಡೋಂಗಿಲ್ಲ. ಅವಾಗ ಕೈ ಮುಗಿದು ತಲೆ ಭಾಷೆನೂ ಸಹಿತ ಅವ್ರೇನೋ ಆ ಕಡೆ ನೋಡೋಂಗಿಲ್ಲ. ತಮ್ಮ ಕಡೆ ಈ ಕಡೆ ನೋಡ್ಕೊಂಡು ಹೋಗಿ. ಇವತ್ತು ನೀವು ಕಣ್ಣು ಮುಂದೆ ಕಾಣ್ತಿರ್ತದೆ. ಸಾಮಾನ್ಯವಾಗಿ ಈ ರಾಜಕೀಯ ವ್ಯಕ್ತಿಗಳಲ್ಲಿ ಈ ಒಂದು ದುರ್ನಡತೆ ಕಂಡು ಬರ್ತದೆ. ಮುಂದೆ ಅಲ್ಲೇವೇನು ಮಾಡ್ತಾನಂದರೆ, ತಾನೇ ನೇತೃತ್ವದ ಇದನ್ನು ತಂಡದ ನೇತೃತ್ವ ವಹಿಸಿರ್ತಾನೆ. ಅಲ್ಲದೆ ವಾಲಿಮಗ ಅವ ರಾಜಕುಮಾರ ಎದ್ದ ಗುರು ಹಿರಿಯರಿಗೆ ಕಿರಿಯರಿಗೂ ಕೂಡ ಕೈ ಮುಗಿದ ಕೇಳ್ತಾನೆ. ಯುವರಾಜ ವಾನರಿಗೆ ನುಡಿದ ಅಂಗದ, ಓ ವಾನರರೇ, ನಿಮಗೂ ತಿಳಿದ ವಿಷಯ ಇದು. ನನಗೇನು ನಾ ಹೇಳೋಕ್ಕೇನು ಹೊಂಟೇನೋ, ನಿಮಗೇನು ಗೊತ್ತಿಲ್ಲ ಅಂತಲ್ಲ, ನಿಮಗೂ ಗೊತ್ತಿದೆ. ನಿಮಗೆ ಗೊತ್ತಿದ್ದ ವಿಷಯವನ್ನೇ ನಾನು ಹೇಳಕ್ಕೆ ಹೊಂಟಿದ್ದೇನೆ. ಸಂಬೋಧನೆ ಕಾಲಕ್ಕೆ ನೋಡ್ರಿ, ಇಲ್ಲಿ ನಾವು ಇವತ್ತು ನಾವು ಜನರಲ್ಲಿ ನೋಡ್ತೇವೆ, ಮುಂದಿನವ್ರಿಗೆ ಏನೋ ಗೊತ್ತಿಲ್ಲ ಅಂತಲೇ ಇವರು ಭಾಷಣ ಮಾಡ್ತಿರ್ತಾರೆ. ನಾವು ಬುದ್ಧಿವಂತರು, ನಮಗೆ ವಿಷಯ ತಿಳಿದಕ್ಕೆ ತಾಳ್ತಾರಿಲ್ಲ. ಆ ಅಂಗದಲ್ಲಿ ಹಾಗಿರಾಕಿಲ್ಲ. ಮುಂದೆ ಕೂತವರಲ್ಲೇನು ತಿಳುವಳಿಕೆ ಇರ್ತದೆ.
ಹೇಳೋರೇನೋ ತಿಳುವಳಿಕೆ, ಇಬ್ಬರು ಅಷ್ಟೇ ತಿಳುವಳಿಕೆ ಇರ್ಬೋದು, ಹೆಚ್ಚು ಕಡಿಮೆನೂ ಇರ್ಬೋದು. ಕೂತವ್ರೇನು ಮುಂದೆ ಕೂತವ್ರೇನು ತಡ್ರಲ್ಲ, ಅವರು ನಮ್ಮಷ್ಟೇ ತಿಳುವಳಿಕೆ ಉಳ್ಳವ್ರು ಇರ್ತಾರೆ. ಅದಕ್ಕೆ ಹೇಳ್ತಾರೆ ನಾವು, ನಾ ಹೇಳಕ್ಕೆ ಹೊಂಟಿದ್ದೇನು ವಿಶೇಷ ಅಲ್ಲ, ಯಾಕಂದರೆ ನಾನು ಏನು ಹೇಳಬೇಕಂತಲ್ಲ ಆ ವಿಷಯ ನಿಮಗೂ ಗೊತ್ತಿದೆ. ಮುಂದುವರೆದು ಹೇಳ್ತಾನೆ, ರಾಜ ನೀಡಿದ ಸಮಯ. ರಾಜ ನಮಗೂ 1 ತಿಂಗಳ ಸಮಯ ಕೊಟ್ಟಿದ್ದ, ನಿಮಗೂ ಗೊತ್ತೈತಿ, ನನಗೂ ಗೊತ್ತೈತಿ. ಕೈಯುತ್ತಲೇ ನಿಗದಿತ ಮಾಸ ಕಪ್ಪು ಗವಿಯಲ್ಲಿ, ಆ ರಿಕ್ಷ ಗವಿಯಲ್ಲಿನೇ 1 ತಿಂಗಳ ಮಾಸ ಮುಗಿದು ಹೋಗಿದೆ. ಸೀತೆಯ ಹುಡುಕುವುದರಲ್ಲಿ ದಾರಿ ಶೋಧಕ ತಜ್ಞರು ನೀವು. ಸೀತೆಯನ್ನು ಹುಡುಕೋದ್ರಾಗ 1 ತಿಂಗಳ ಕಳೆದು ಹೋಗೈತಿ. ಈಗ ನಮಗೆ ಎಲ್ಲಿ ಯಾವ ದಾರಿ ಆ ಕಡೆ ಹೋಗ್ತದೆ ಅನ್ನುವಂಥ ದಾರಿ ತಜ್ಞರು ನೀವು, ದಾರಿ ಶೋಧಕ ತಜ್ಞರು ನೀವು, ರಾಜನ ನಂಬಿಗಸ್ತರು ನೀವು. ಸಂಬೋಧನೆ ನೋಡ್ರಿ ಹೆಂಗಿದೆ. ನೀವು ದಾರಿ ಹುಡುಕೋದ್ರಲ್ಲಿ ನಿಪುಣರು. ನೀವು ಎಲ್ಲರೂ ಸುಗ್ರೀವನ ನಂಬಿಗಸ್ತರು, ರಾಜಗೆ ನಂಬಿಗಸ್ತನಾಗಿರಬೇಕು. ಇದು ಒಂದು ಧರ್ಮ, ಇದು ರಾಜಧರ್ಮ, ಪ್ರಜೆ ಧರ್ಮ ಅಂತ ಕರಿತೀವಿ. ಪ್ರಜೆಗಳು ತನ್ನ ರಾಜನನ್ನು ಆಯ್ಕೆ ಮಾಡಬೇಕು, ಆ ರಾಜನಲ್ಲಿ ನಿಷ್ಠೆ ಹೊಂದಬೇಕು, ವಿಶ್ವಾಸ ಹೊಂದಬೇಕು. ಇವತ್ತು ನೋಡ್ತಿರ್ತೀವಮ್ಮ, ಕಾಂಪಿಟೇಷನ್ದಾಗ ಆರ್ಸಿ ಬಂದರೂ ಕೂಡ ನಮ್ಮ ಪ್ರಧಾನಿ, ನಮ್ಮ ಮುಖ್ಯಮಂತ್ರಿ ಇಲ್ಲ, ಎಲ್ಲರೂ ತೆಗೊಳ್ಳೋದನ್ನ. ಗಾಂಧಿನಂತೂ ಇಷ್ಟು ತೆಗೊಳ್ತಾರಲ್ಲ, ಅವೇ ನಮಗೆ ಸ್ವಾತಂತ್ರ್ಯ ಕೊಟ್ಟು ಏನೆಲ್ಲ ತಮ್ಮ ಬಾಯಿಗೆ ಬಂದದ್ದೆಲ್ಲ ಹೊಗಳ್ತಿರ್ತಾರೆ. ಆದರೆ ಅದು ಏನು ಹೇಳ್ತಿದ್ದೆ ಅಂದರೆ, ಇವತ್ತಿನವರೆಗೂ ಗಾಂಧಿಯನ್ನು ಟೀಕಿಸೋರು ಇದ್ದಾರೆ. ಅಂದರೆ ಗಾಂಧಿ ವ್ಯಕ್ತಿತ್ವ ಎಷ್ಟು ದೊಡ್ಡದಿರ್ಬೇಕು ನೋಡಿ. ಅಪ್ಪಟ ಚಿನ್ನದಂಗೆ, ಚಿನ್ನ ಎಷ್ಟು ನೀವು ಬೆಂಕಿ ಹಾಕಿ ಅದನ್ನು ಸುಡ್ತೀರಿ ಅಷ್ಟೇ ಸ್ವಚ್ಛಾಗಿ ಹೊರಗೆ ಬರ್ತಿದೆ. ಗಾಂಧಿ ಚಾರಿತ್ರ್ಯ ಕೂಡ ಅದೇ ರೀತಿ. ಅವರನ್ನು ಏನೋ ತೀರ್ಚಿ ಬರೆಯೋಕೆ ಹೇಳ್ತಾರೆ, ಚಾರಿತ್ರ್ಯ ಕೆಲಸಕ್ಕೆ ಎಲ್ಲ ಕಡೆಯಿಂದ ಗಾಂಧಿ ಮ್ಯಾಗ ಹಲ್ಲ ಮಾಡ್ತಾ ಇರೋದನ್ನು ನಾವು ಸೋಷಿಯಲ್ ಮೀಡಿಯಾದಾಗ ನೋಡ್ತೀವಿ. ಅದು ಅವರ ವಿಕೃತ ಮನಸ್ಸಿನ ವಿಚಾರಗಳು. ಅವೇನು ಸಮಯದಾಗ ಹೋಗಿಬಿಡ್ತಾವೆ. ಅವ್ರು ಜೀವಂತಿರೋ ತನಕ ಇರ್ತಾವೆ, ಇಲ್ಲ ಕಾಲಕ್ಕೆ ಮುಂದೆ ಅಧ್ಯಯನಕಾರ ಇವರು ಇರ್ತಾರೆ, ಓದಿ ನೋಡಿರ್ತಾರೆ, ಸತ್ಯ ತಿಳ್ಕೊಳ್ತಾರೆ. ಇವ್ರು ಎಷ್ಟೇ ನೆಗೆಟಿವ್ ನರೇಷನ್ಸನ್ನು ಹಾಕಿ ತಲೆಯಾಗಿ ಕೊಟ್ಟರೂ ಕೂಡ ಅವು ಉಳಿದಿಲ್ಲ. ಅವು ಇದೇ ಕಾಲ ಗರ್ಭದ ಏನೇ ವರ್ತಮಾನದಲ್ಲ, ಇವರೇನು ಜೀವಂತ ಇರ್ತಲ್ಲ ಆ ಸಮಯದ ಗರ್ಭದಾಗ ಮುಚ್ಚಿ ಹೋಗಿಬಿಡ್ತಾವೆ. ಅದಕ್ಕೆ ಇಲ್ಲೇ ಅವನು ಹೇಳ್ತಾನೆ, ನೀವು ಈ ದಾರಿ ಹುಡುಕೋದ್ರಲ್ಲಿ ನಿಪುಣರಿದ್ದೀರಾ, ಮುಂದೆ ರಾಜನ ನಂಬಿಸ್ತಿದ್ದೀರಾ. ಸರ್ವಕಾಲದಲ್ಲಿ ರಾಜನ ಹಿತೈಷಿಗಳು ನೀವು. ರಾಜನಿಗೆ ಯಾವುದೇ ಕಾಲ ಬಂದರೂ ಸರ್ವಕಾಲದಲ್ಲಿ ಅನ್ನೋದು ಭಾಳ ಮುಖ್ಯ. ರಾಜನಲ್ಲಿ ಸಿಂಹಾಸನ ಇದ್ದರೂ ಸಹಿತ ನಾವು ಅವನಿಗೆ ಬೆಂಬಲ ಕೊಡಬೇಕು. ರಾಜ ಒಂದು ವೇಳೆ ಸಿಂಹಾಸನ ಕಳ್ಕೊಂಡರೂ ಕೂಡ ನಾವು ಬೆಂಬಲ ಕೊಡಬೇಕು. ರಾಜ್ಯ ಆರೋಗ್ಯವಂತನಾಗಿದ್ದಾಗೂ ಬೆಂಬಲ ಇರಬೇಕು. ಅನಾರೋಗ್ಯದಿಂದ ಬೆಳುವಾಗ ಅಂದರೆ ನಮ್ಮ ಬೆಂಬಲದಲ್ಲಿ, ನಮ್ಮ ನಂಬಿಕೆಯಲ್ಲಿ ಏನೂ ಬದಲಾಗಕೂಡದು. ನಡೆದಿದೆ ಸೀತೆ ಶೋಧನೆ ಕಾರ್ಯ ನನ್ನ ನೇತೃತ್ವದಲ್ಲಿ. ನನ್ನ ನೇತೃತ್ವದಲ್ಲಿ ಸೀತೆ ಶೋಧನೆ ಕಾರ್ಯ ನಡೆದಿದೆ. ಪ್ರಾಣ ತೆತ್ತಾದರೂ ರಾಜನ ಕಾರ್ಯ ಸಾಧಿಸುವವರು ನಾವು. ಜೀವದ ಬಗ್ಗೆ ನಾವು ಏನು ನಮ್ಮ ಜೀವದ ಬಗ್ಗೆ ನಾವು ಕಾಳಜಿ ಮಾಡೋರಲ್ಲ. ಹಂಗೆ ಹರಿದ ನಿಂತೀವಿ. ಹಂಗೆ ಹರಿದ್ರೆ ಪ್ರಾಣ ಹೋದರೂ ಅಡ್ಡಿ ಇಲ್ಲ. ನಮ್ಮ ರಾಜ ನಮಗೇನೇನು ಕೆಲಸ ಕೊಟ್ಟನ ಅದನ್ನು ನಾವು ಸಾಧಿಸಲೇಬೇಕು ಅನ್ನೋಂಥವ್ರು ನಾವು ಅಂತ ಹೇಳಿದವು. ಕಾರ್ಯ ಸಾಧಿಸದೆ ರಾಜ್ಯಕ್ಕೆ ಹಿಂದಿರುಗೋದು ಅಸಾಧ್ಯ. ಇನ್ನು ಸೀತೆಯನ್ನು ಹುಡುಕದ, ಸೀತೆ ಸುಳುವನ್ನು ಗುರುತಿಸಿಕೊಳ್ಳದೆ ತಿಳಿಯದೆ ನಾವು ಕಿಷ್ಕಿಂಧಕ್ಕೆ ಮರಳುವುದೇ ಬೇಡ, ಅಸಾಧ್ಯ ಅಂತ ಹೇಳ್ತಾನೆ. ಮಾಡೋಣ ಎಲ್ಲರೂ ಆಮರಣ ಉಪವಾಸ. ಏನು ಮಾಡೋಣ? ಫಾಸ್ಟಿಂಗ್ ಮಾಡೋಣ ಟಿಲ್ ಡೆತ್, ಆಮರಣ ಉಪವಾಸ. ನೋಡಿ, ಗಾಂಧೀಜಿಯವರು ವಾಲ್ಮೀಕಿ ರಾಮಾಯಣ, ಅದಕ್ಕೆ ಕಾರಣ ಅಂದರೆ ಅವ್ರ ತಾಯಿ 14 ಭಾಷೆಗಳು ಬರ್ತಿದ್ವು. ಎಲ್ಲ ಧರ್ಮಗಳ ಅಧ್ಯಯನ, ಪುತ್ರಿಬಾಯಿ ಎಲ್ಲ ಅಧ್ಯಯನ ಮಾಡಿಡಕ್ಕೆ ಮಹಾಚಿಂತಕಿದ್ದಳಕ್ಕೆ. ಅಂತಹ ಒಂದು ಪರಿಸರದಲ್ಲಿ ಬೆಳೆದಂತಹ ಗಾಂಧಿಯಲ್ಲಿ ಅದಕ್ಕೆ ಇವೆಲ್ಲ ಚಿಂತನೆಗಳು ಮೈಗೂಡಿದ್ದು. ಅಲ್ಲೇ ಗಾಂಧಿ ಕೂಡ ವಾಲ್ಮೀಕಿ ರಾಮಾಯಣದ ಕೆಲವು ಆಯುಧಗಳನ್ನು ಆರಿಸ್ಕೊಳ್ತಾರೆ. ಮೊದಲೇದ್ದು ನಿಮ್ಗೆ ಹೇಳಿದ್ದೇನೆ, ಅಯೋಧ್ಯಕಾಂಡದಲ್ಲಿ ಭರತ ರಾಮನ ಮುಂದೆ ತನ್ನ ಬೇಡಿಕೆ ಇಟ್ಟು ಅನ್ನ ಸತ್ಯಾಗ್ರಹ ಮಾಡ್ತಾನೆ. ಸತ್ಯಾಗ್ರಹ, ಭಾರತ ಸ್ವತಂತ್ರ ಆಗಲಿಕ್ಕೆ ಆ ಸತ್ಯಾಗ್ರಹ ಅಸ್ತ್ರವನ್ನು ಗಾಂಧಿಯವರು ಉಪಯೋಗ ಮಾಡ್ತಿದ್ದು, ರಾಮಾಯಣದಲ್ಲಿ ಉಪಯೋಗ ಆದಂಥ ಅಸ್ತ್ರ. ಅಲ್ಲೇ ಎರಡನೇದು ಉಪವಾಸ, ಆಮರಣ ಉಪವಾಸ. ಇದು ನಾವು ನೋಡ್ತಾ ಇರ್ತೀವಿ. ತಮ್ಮ ಒಂದು ನ್ಯಾಯಬದ್ಧ ಬೇಡಿಕೆ ಸಿಗುವವರೆಗೂ ಮನುಷ್ಯ ಏನು ಮಾಡ್ತಾನೆ, ಊಟ ನೀರು ತ್ಯಾಗ ಮಾಡಿ ಕೂತು ಬಿಡ್ತಾನೆ.
ಅದಕ್ಕೆ ನಾವು ಸತ್ಯಾಗ್ರಹ, ಊಟ ನೀರು ತೊರೆದು ಸತ್ಯಾಗ್ರಹ ಮಾಡೋದಕ್ಕೆ ಆಮರಣ ಉಪವಾಸ ಅಂತ ಕರೀತಾರೆ. ಅದಕ್ಕೆ ಅವ ಏನು ಹೇಳ್ತಾನೆ ಅಂದ್ರೆ, ನಾವು ಇಲ್ಲೇ ಆಮರಣ ಉಪವಾಸ ಮಾಡಿಬಿಡೋಣ, ಸೀತೆ ಸಿಗುವವರೆಗೂ ಆಮರಣ ಉಪವಾಸ. ಅಂದರೆ ಎಲ್ಲಿ ಹುಡುಕಿನೂ ಸಿಗ್ತಾ ಇಲ್ಲ, ನಮ್ಗೆ ಒಂದೇ ದಾರಿ ಅಂದರೆ ನಾವು ಆಮರಣ ಉಪವಾಸ ಮಾಡೋಣ. ಕಾರ್ಯ ಸಾಧಿಸದೆ ಮರಳಿದರೆ ರಾಜ್ಯಕ್ಕೆ ಕೊಲ್ಲುವನು ನಮ್ಮನ್ನು ಸುಗ್ರೀವ ನಿರ್ಣಯ ಇದೆ. ಮೊದಲು ಹೇಳಿ ಕಳಿಸ ನಾವು ಸುಗ್ರೀವಾಜ್ಞೆ ಇದೆ, ನಿಮ್ಮಲ್ಲಿ ಯಾರಾದರೂ ನಾನು ಕೊಟ್ಟಂಥ ಆಜ್ಞೆಯನ್ನು ಉಲ್ಲಂಘನೆ ಮಾಡಿದ್ರೆ ಅಂದರೆ ಮರಣದಂಡನೆ ಕೊಡ್ತಾನೆ ಅಂತ ಹೇಳಿರ್ತಾನೆ. ಅದಕ್ಕೆ ಹೇಳ್ತಾನೆ ಇವ, ನಾವು ಹಂಗೆ ಹೋಗಿಬಿಟ್ಟಿವಪ್ಪ ಅಂದ್ರೆ ಒಂದು ವೇಳೆ ನಾವು ನಮ್ಮ ಕೆಲಸದಲ್ಲಿ ವಿಫಲ ಆದವು ಅಂದರೆ ನಾವು ರಾಜನ ದಂಡಕ್ಕೆ ನಾವು ಈಡಾಗಬೇಕಾಗ್ತದೆ. ಅದಕ್ಕೆ ಅಲ್ಲೇ ಯಾಕೆ ಹೊಳೆ ಹೋಗೋದೇ ಬೇಡ, ನಾವು ಇಲ್ಲಿ ಏನು ಮಾಡೋಣ ಅಂದ್ರೆ ಅನ್ನ ಸತ್ಯಾಗ್ರಹ ಕೂತ್ಕೊಂಡು ಆಮರಣ ಉಪವಾಸಕೊಂಡು ಹೇಳ್ತಾನೆ. ಬದುಕಿರಲಿ ಹೆಂಡತಿ ಮಕ್ಕಳು ಸುಖದಲ್ಲಿ ಮಾಡಿಕೊಳ್ಳುವ ನಾವು ಸಾಮೂಹಿಕ ಆತ್ಮಹತ್ಯೆ. ನಾವೆಲ್ಲಿ ನೋಡಿ, ಹೆಂಡತಿ ಮಕ್ಕಳ ಕಿಶಿಂದಲೇ ಸುಖವಾಗಿರ್ತಾರೆ, ಇರಲಿ ಅವರಲ್ಲಿ, ಅವರಿಗೆ ತಿಳಿಸೋದು ಬೇಡ. ನಾವಿಲ್ಲಿ ಏನು ಮಾಡೋಣ ಅಂದರೆ ಆಮರಣ ಉಪವಾಸ ಮಾಡಿಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳೋಣ. ಹಂಗೆ ಹೋಗಿ ನೀರ ಜಿಗಿದು ಅದು ಬೇಡ ಬೇಡ. ನಾವು ಆಮರಣ ಉಪವಾಸ ಮಾಡಿದ್ದು ಅಂದರೆ ಯಾರಿಗಾದರೂ ಕರುಣೆ ಬಂದು ಆ ಒಂದು ಅವಧಿಯಲ್ಲಿ ನಮಗೆ ಸೀತೆ ಸುರು ಸಿಗುವ ಸಾಧ್ಯತೆ ಇರ್ತದೆ. ಅದಕ್ಕೆ ನಾವು ಆಮರಣ ಉಪವಾಸವನ್ನು ಮಾಡೋಣ. ನನ್ನ ಯುವರಾಜ ಮಾಡಿದ್ದು ಸುಗ್ರೀವನಲ್ಲ, ನಾನು ಯುವರಾಜನಾದದ್ದು ರಾಮನಿಂದಲೇ. ಯಾಕೆಂದರೆ ರಾಮ ಹೇಳಿಬಿಡ್ತಾನೆ ನಾವು ಸುಗ್ರೀವನಿಗೆ, ಇನ್ನು ನೀನು ಅವ್ರ ಅಣ್ಣನ ಮುಂದೆ ಅಳ್ತಿರ್ತಾನೆ, ಇದೆಲ್ಲ ಬೇಡಾಗಿತ್ತು ನನಗೆ, ನಾ ಏನಾಯ್ತಿದ್ದು ಅಂತ ಅಲ್ಲಿ ಶವದ ಮೇಲೆ ಕೂತಾಡ್ತಿರ್ತಾನೆ. ಅವಾಗ ಹೇಳ್ತಾನೆ, ಬಿಡು ಆಯದೆಲ್ಲ ಆಗಿ ಹೋಗಿದೆ ಸುಗ್ರೀವ, ನೀನು ಪಟ್ಟಕ್ಕೆ ಇರುವ ಪೂರ್ವದಲ್ಲಿ ಅಂಗದನನ್ನು ಯುವರಾಜನನ್ನಾಗಿ ಪಟ್ಟಕ್ಕೆ ನೋಡು. ಸುಗ್ರೀವ ಪಟ್ಟಕ್ಕೆ ಇರೋ ಪೂರ್ವದಲ್ಲೇ ಅಂಗದನ ಮಾಡಿರ್ತಾನೆ. ಅದಕ್ಕೆ ಅಂಗದ ಏನು ಹೇಳ್ತಾನೆ, ನನಗೆ ಯುವರಾಜನನ್ನಾಗಿ ಮಾಡಿದ್ದು ರಾಮನ ಉಪಕಾರ ನನ್ನ ಮೇಲೆ ಬಾಳಿದೆ, ಅದಕ್ಕೆ ಅದನ್ನು ನಾನು ತೀರಿಸಬೇಕಾಗಿದೆ. ನನ್ನ ತಂದೆಯೊಂದಿಗೆ ಹಗೆತನವಿದ್ದ ಸುಗ್ರೀವ ಶತ್ರುವಿನ ಮಗನೆಂದು ನನ್ನ ಸಂಹರಿಸು. ಇದೇ ನೇಮ ಮಾಡಿಕೊಂಡು ಸುಗ್ರೀವ ನಾನು ಕೊಲ್ಬೋದು. ಶತ್ರು ಅಂದರೆ ನಮ್ಮ ಅಣ್ಣನ ನಮ್ಮ ಅಪ್ಪ ಅವನ ಶತ್ರು ಇದ್ದ. ಮುಂದೆ ಈಗ ಅವಕಾಶ ಸಿಕ್ತೆ ಬಾ ಅಂಥೇಳಿ ನೋಡಿ, ಮನುಷ್ಯನ ಅನಿಸಿಕೆಗಳಿವೆಲ್ಲ ಸಹಜ ಬಂದುಬಿಡ್ತಿದ್ದ ಅವಂಗೆ. ಈಗ ನಾವು ಹೊಳ್ಳಿ ಹೋದ್ನಪ್ಪ ಅಂದರೆ ಇದನ್ನೇ ಇಟ್ಕೊಂಡು ನಾನು ಅವನ ಸಂಹಾರ ಮಾಡಬಹುದು. ಅದಕ್ಕಿಂತ ಸುಮ್ಮನೆ ಇಲ್ಲೇ ಆಮರಣ ಉಪವಾಸ ಮಾಡೋದು ಚಲೋ ಅಂತ ಹೇಳ್ತಾನೆ. ಸಂಬಂಧಿಗಳಿದ್ದು ಪ್ರಯೋಜನವಿಲ್ಲ. ಅದಾದ್ರೆ ಸಾಕಷ್ಟು ಮಂದಿ ನಮ್ಮ ತಾಯಿ ಸಂಬಂಧಿಕರದಾರ, ತಂದೆ ಸಂಬಂಧಿಕರದಾರ, ಸ್ನೇಹಿತರದಾರ, ಇದು ಏನು ಪ್ರಯೋಜನ ಇಲ್ಲ. ಹಿಂಸೆ ಪಡುವಕ್ಕಿಂತ ಲೇಸು ಪವಿತ್ರ ಕಡಲ ತೀರದಲ್ಲಿ ಆಮರಣ ಉಪವಾಸದ ಮನ್ನ. ಅಲ್ಲಿ ಹೋಗಿ ದಂಡಕ್ಕೆ ಅರ್ಹರಾಗಿ ಶಿಕ್ಷೆಗೆ ಒಳಗಾಗಿ ಹಿಂಸೆಯಿಂದ ಸಾಯುವಕ್ಕಿಂತನೂ ಇಲ್ಲೇ ನಾವು ಸಮುದ್ರ ದಂಡೆಯಲ್ಲಿ ಸಾಯುವ ತನಕ ಉಪವಾಸ ಮಾಡೋಣ, ಆಮರಣ ಉಪವಾಸದಿಂದ ಹೇಳ್ತಾನೆ. ಅಂಗದ ತನ್ನ ವಾನರರಿಗೆ ಹೇಳ್ತಾನೆ. ಇನ್ನು ಅಂಗದನ ಈ ವಿಚಾರಗಳನ್ನು ಕೇಳಿ ವಾನರ ವೀರರು ಯಾವ ರೀತಿ ತಮ್ಮ ಉತ್ತರಗಳನ್ನು ಕೊಡ್ತಾರೆ, ಮತ್ತೇನು ಆಲೋಚನೆಗಳನ್ನು ಮಾಡ್ತಾರೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುವೆ. ಧನ್ಯವಾದಗಳು.